ನಾನಿದೀಗ ಕನ್ನಡದ ಮನೆ ಮನಗಳಲ್ಲಿ ಮನೆ ಮಾತಾಗಿರುವಂತಹ ಗಿಲ್ಲಿ ನಟ ಅವರ ಹುಟ್ಟೂರಾಗಿರ್ತಕ್ಕಂತಹ ದಡದಪುರದಲ್ಲಿದ್ದೇನೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ಎಂಬ ಪುಟ್ಟ ಗ್ರಾಮದ ಹೆಮ್ಮೆಯ ಪ್ರತಿಭೆ ಗಿಲ್ಲಿ ನಟ. ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ ಗಿಲ್ಲಿ ನಟ ಎನ್ನುವಂಥದ್ದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ಪುಟ್ಟ ಗ್ರಾಮ. ಇದು ಕೂಡ ಗಿಲ್ಲಿ ನಟ ಅವರ ಮನೆ. ನಾನಿವತ್ತು ಒಳಗಡೆ ಹೋಗ್ತೇನೆ. ಗಿಲ್ಲಿ ನಟ ಅವರ ಮನೆ ಯಾವ ರೀತಿ ಇದೆ ಎನ್ನುವಂಥದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅನೇಕ ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ರು, ಅನೇಕ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಿದರೂ ಕೂಡ ಗಿಲ್ಲಿ ಅವರ ಮನೆ ಒಂದು ರೈತಾಪಿ ಕುಟುಂಬವಾಗಿರುವ ಕಾರಣ ಒಂದು ಸಣ್ಣ ಮನೆಯಲ್ಲಿ ಗಿಲ್ಲಿಯವರು ವಾಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಇರುವಂಥದ್ದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅನೇಕ ಕಡೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಗಿಲ್ಲಿಯವರಿಗೆ ಸಂದಿರತಕ್ಕಂತಹ ಒಂದು ಹಾರ ತುರಾಯಿಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಮತ್ತು ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋದಾಗಿನಿಂದಲೂ ಕೂಡ ಅವರ ಮನೆಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಅವರ ತಂದೆ ತಾಯಿಯನ್ನು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಿಲ್ಲಿಯ ಒಂದು ಕಾಮಿಡಿ ಆಗಿರ್ಬೋದು, ಗಿಲ್ಲಿಯ ಒಂದು ಮಾತಾಗಿರ್ಬೋದು, ಅವರ ನಿನಯವಂತಿಕೆ, ಅವರ ನಡವಳಿಕೆ ಎಲ್ಲವನ್ನ ಹಾಡಿ ಹೊಗಳಿ ಅವರ ತಂದೆ ತಾಯಿಯನ್ನು ಪ್ರಶಂಸಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಕೇವಲ ಮಂಡ್ಯ ಮಾತ್ರವಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಿಂದ ಇವತ್ತು ಗಿಲ್ಲಿ ಅವರ ಹುಟ್ಟೂರಾಗಿರ್ತಕ್ಕಂತಹ ದಡದಪುರ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ತಾವು ಈ ದೃಶ್ಯದಲ್ಲಿ ಒಳಗಡೆ ನೋಡ್ತಾ ಇರ್ಬೋದು. ಒಂದು ರೈತಾಪಿ ಕುಟುಂಬದ ಮನೆ ಗಿಲ್ಲಿ ಅವರದ್ದಾಗಿದೆ. ಹಾಗಾಗಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಮನೆಯಲ್ಲಿ ಇವತ್ತು ಗಿಲ್ಲಿ ಅವರು ವಾಸಸ್ಥಾನ ಇರಬಹುದು. ಯಾಕಂದರೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ, ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದರೂ ಕೂಡ ಒಂದು ರೈತಾಪಿ ವರ್ಗದ ಒಂದು ಮನೆಯಲ್ಲಿ ವಾಸವಿರಬಹುದು. ಮೇಲಿನ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಹಂಚಿನ ಮನೆ ಇರುವಂಥದ್ದು, ಯಾವುದೇ ಆಶ್ರಯವಿರತಕ್ಕಂಥ ಹಂಚಿನ ಮನೆ ಇವತ್ತು ಗಿಲ್ಲಿ ಅವರ ಮನೆಯಾಗಿರುವಂಥದ್ದು. ರೈತಾಪಿ ಕುಟುಂಬ ಆಗಿರುವ ಕಾರಣದಿಂದ ದನಗಳನ್ನ ಕಟ್ಕೊಳ್ಳಲು ಅಥವಾ ಬಂದಂತಹ ವಸ್ತುವನ್ನು ಇಡಲು ಇದು ಒಂದು ಕೊಠಡಿಯನ್ನು ಕೂಡ ಗಿಲ್ಲಿ ಅವರ ಮನೆಯಲ್ಲಿ ನಾವಿದೀಗ ಕಾಣಬಹುದು. ಒಂದಂತೂ ಸತ್ಯ, ಗಿಲ್ಲಿ ಅವರ ಒಂದು ಅತಿ ಸರಳತೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ಕಾಣುತ್ತೆ. ನಾನು ಹೊರಗಡೆ ಹೋಗೋಣ. ಮತ್ತೊಂದಿಷ್ಟು ಅವರ ತಂದೆ ತಾಯಿಗಳು ಕೂಡ ಮನೆಯಲ್ಲಿದ್ದಾರೆ. ಇದು ಅಡುಗೆ ಕೋಣೆ, ಗಿಲ್ಲಿ ಅವರದು ಅಡುಗೆ ಕೋಣೆ ಇದು. ಸೊ ಒಂದು ಚಿಕ್ಕದಾಗಿರ್ತಕ್ಕಂತಹ ಅಡುಗೆ ಕೋಣೆಯು ಕೂಡ ಗಿಲ್ಲಿ ಅವರ ಮನೆಯಲ್ಲಿದೆ. ಮತ್ತೊಂದಿಷ್ಟು ದೃಶ್ಯದಲ್ಲಿ ತಾವು ಎಲ್ಲ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೀಗ ಅವರ ತಂದೆ ತಾಯಿ ಕೂಡ ಇಲ್ಲಿದ್ದಾರೆ. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದು ವೀಕ್ಷಕರೇ, ಕಲರ್ಸ್ನವರ ಒಂದು ಸೂಚನೆ ಇದೆ. ಇನ್ನು ರಿಯಾಲಿಟಿ ಶೋ ನಡೀತಾ ಇರುವ ಕಾರಣದಿಂದಾಗಿ ಅವರ ತಂದೆ ತಾಯಿ ಯಾವುದೇ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಬಾರದು ಎನ್ನುವಂತಹ ಸೂಚನೆ ಇರುವ ಕಾರಣದಿಂದಾಗಿ ಅವರು ಮಾತನಾಡ್ತಾ ಇಲ್ಲ. ಆದರೆ ಕೇವಲ ಒಂದು ಶುಭಾಶಯ ರೀತಿಯಲ್ಲಿ ಗಿಲ್ಲಿ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಅಮ್ಮ, ನಿಮ್ಮ ಮಗ ಇವತ್ತು ಗಿಲ್ಲಿ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ, ಗಿಲ್ಲಿ ಗೆದ್ದು ಬರಲಿ ಎನ್ನುವಂಥ ಶುಭಾಶಯಗಳ ಮಹಾಪೂರ್ವೇ ರಾಜ್ಯಾದ್ಯಂತ ಹರಿದು ಬರ್ತಾ ಇದೆ. ನಾನು ಈಗಷ್ಟೇ ಬರ್ತಾ ಇದ್ದೆ, KM ದೊಡ್ಡಿಯಲ್ಲಿ 5 ರೂಪಾಯಿಗೆ ದೋಸೆ, 5 ರೂಪಾಯಿಗೆ ಇಡ್ಲಿ ಮಾರ್ತಾ ಇದ್ದಾರೆ, ಗಿಲ್ಲಿ ಗೆದ್ದು ಬರಲಿ ಅಂತ ಹೇಳಿ. ಅಂಬರೀಷ್ ಅಣ್ಣನವರ ಹುಟ್ಟೂರಲ್ಲಿ ಏನು ಹೇಳ್ತೀರಾ ತಮ್ಮ ಮಗನ ಸಾಧನೆ ಬಗ್ಗೆ? ತುಂಬ ಸಂತೋಷ ಕಣಪ್ಪ. ಕರ್ನಾಟಕದ ಜನ ಈ ಥರ ಎಲ್ಲ ಮಾಡ್ತಾವ್ರೆ, ನನ್ನ ಮಗನ ಸಪೋರ್ಟ್ ಮಾಡ್ತಾವ್ರೆ. ಇದೇ ಥರ ಇರಲಿ, ಇದೇ ಥರ ವೋಟ್ ಮಾಡಲಿ, ನನ್ನ ಮಗನ ಗೆಲ್ಲಿಸ್ತೀನಿ. ಮಿಸ್ ಮಾಡ್ಕೋತೀರಾ ಅಮ್ಮ? ಹಾಂ, ಮಿಸ್ ಮಾಡ್ಕೊತೀನಿ. ತಾವು ಕೂಡ ಬಿಗ್ ಬಾಸ್ ಹೋಗಿದ್ರಮ್ಮ, ಅವತ್ತು ಏನು ಮಾತಾಡಿದ್ರಿ ಅಂತ? ಓಕೆ, ಒಂದು ಸೂಚನೆ ಇದೆ ಕಲರ್ಸ್ ಅವ್ರದ್ದು, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಬಾರ್ದು. ಅವ್ರ ತಂದೆ ತುಂಬ ಮುಗ್ಧರು ಕೂಡ, ಸರಳ ಸಜ್ಜನಿಕೆಯ ವ್ಯಕ್ತಿ, ರೈತಾಪಿ ಕುಟುಂಬ, ರೈತರ ಕುಟುಂಬ. ಹಾಗಾಗಿ ಇಂತಹ ಒಬ್ಬ ಮಗನ ಇವತ್ತು ಅದ್ಭುತವಾಗಿರ್ತಕ್ಕಂಥ ಸಾಧನೆ, ತಮ್ಮ ಮಗನ ಒಂದು ಸಾಧನೆಗೆ ಇಲ್ಲಿ ರೀತಿ ಬಂದಿದ್ದಾರೆ. ಯಾವ ರೀತಿ ವಿಶ್ ಮಾಡ್ತೀರಾ ಅಂತ? ಮಾಡ್ತಿರೋದು ನಮ್ಗೆ ಭಾಳ ಸಂತೋಷ. ಹಿಂಗೆ ಮಾಡಿ ಗೆದ್ದು ಬರಲಿ ಅಂತ ನಮ್ಗೆ ಸಂತೋಷ ಪಡ್ತಾರೆ. ನಾನಿವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಿಲ್ಲಿ ನಟ ಅವರ ಹುಟ್ಟೂರಾಗಿರ್ತಕ್ಕಂಥ ದಡದಪುರದಲ್ಲಿದ್ದೇನೆ. ನಮ್ಮ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಇದು ಅವರ ಗಿಲ್ಲಿ ನಟ ಅವರ ಮನೆಯ ಪಕ್ಕದಲ್ಲೇ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇರುವಂತಹ ಒಬ್ಬರ ಮನೆ. ಅವರ ಅಭಿಮಾನಿ ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಗಿಲ್ಲಿ ನಟ ಅವರ ಗೆಲ್ಲುವುದರ ಬಗ್ಗೆ, ಅವರ ಆಟದ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಮ್ಯಾಮ್, ಈಗ ಗಿಲ್ಲಿ ನಟ ಅವರು ಡೈಲಿ ಶೋ ನೋಡ್ತಾ ಇದ್ದೀರಾ ನೀವು, ಬಿಗ್ ಬಾಸ್. ಸೊ ಹೇಗೆ ಅನಿಸ್ತಾ ಇದೆ ಗಿಲ್ಲಿ ಅವ್ರದ್ದು ಆಟ ಅಂತ ಹೇಳಿ? ಗಿಲ್ಲಿ ನಟನ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಕಾಮಿಡಿ ಮಾಡಿಕೊಂಡು. ನಾನು ನೆನ್ನೆ ಎಪಿಸೋಡ್ನ ನೋಡ್ತಾ ಕೂತಿದ್ದೆ. ಇವಾಗ ಖುಷಿ ಆಯಿತು. ಹೀಗೆ ಅಣ್ಣ ಚೆನ್ನಾಗಿ ಗೆದ್ದು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಗಿಲ್ಲಿ ಅಣ್ಣ. ಓಕೆ, 3 ಡೇಸಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ. ಅವತ್ತು ಡೇಯಲ್ಲಿ ಪಕ್ಕ ವಿನ್ ಆಗ್ತಾರೆ. ಹಾಗಾದರೆ ಪಕ್ಕ ಅಣ್ಣ 100% ವಿನ್ ಆಗ್ತಾರೆ. ಅವ್ರು ಆಟ ಆಡೋದು ನೋಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ ಅಣ್ಣ. ಓಕೆ, ಅವ್ರದ್ದು ಯಾವ ಥರ ಕಾಮಿಡಿ, ಅವರು ಆ್ಯಕ್ಟಿವ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಯಾವ ಥರ ಇಷ್ಟ ಆಗುತ್ತೆ ತಮಗೆ ಅಂತ? ನನಗೆ ಗಿಲ್ಲಿ ಅಣ್ಣ ಮಾತಾಡೋದು ಮತ್ತು ಅವ್ರು ನಡ್ಕೊಳ್ಳೋ ರೀತಿ, ಎಲ್ಲರ ಹತ್ರ ಅವ್ರ ವ್ಯಕ್ತಿತ್ವ ಏನಿದೆ ಅದೇ ತೋರಿಸ್ತಾರೆ. ಅದೇ ಖುಷಿ ಆಗುತ್ತೆ ಅಣ್ಣ. ರಕ್ಷಿತಾ ಆಗಲಿ, ಕಾವ್ಯ ಆಗಲಿ, ಅವ್ರ ಜೊತೆ ಎಲ್ಲ ಖುಷಿಯಾಗಿ ನಗ್ನಗ್ತಾ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಅದೇ ಇಷ್ಟ ಅಣ್ಣ. ಓಕೆ, ಅಲ್ಲ, ಸ್ಟಾರ್ಟಿಂಗಿಂದ ಬಂದಾಗ ಇಲ್ಲಿವರೆಗೆ ಬರ್ತಾರ ಅಂತ ಅನ್ಕೊಂಡಿದ್ರಾ ಗಿಲ್ಲಿ ನಟ? ಹಾಂ, ಅಂದ್ಕೊಂಡಿದ್ದೆ ಅಣ್ಣ. ಫಸ್ಟಲ್ಲೇ ನಮ್ಮ ಎಲ್ಲರೂ ಫ್ಯಾಮಿಲಿ ನೋಡಿದಾಗ ಇಲ್ಲ ಇವರು ಫೈನಲ್ವರೆಗೂ ಇರ್ತಾರೆ, ಗೆದ್ದು ಬರ್ತಾರೆ ಅಂತ ಖುಷಿ ಇತ್ತಣ್ಣ, ನಂಬಿಕೆ ಇತ್ತಣ್ಣ. ಓಕೆ,
ಒಟ್ಟಿಗೆ ನೋಡುವಾಗ ನಿಮ್ಮ ಮನೆ ಪಕ್ಕದವರೇ ಗಿಲ್ಲಿ ನಟ ಇವತ್ತೊಂದು ಬಿಗ್ಗೆಸ್ಟ್ ಶೋದಲ್ಲಿ ಒಂದು ನೋಡ್ತಿರೋ ದೊಡ್ಡ ಟಿ ವಿಯಲ್ಲಿ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಳ್ತಾರೆ. ನಮ್ಮೂರಿನವರು, ನಮ್ಮ ಮನೆ ಪಕ್ಕದವರು ಈ ಥರದ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನು ಖುಷಿ ಆಗುತ್ತೆ? ಖುಷಿ ಆಗುತ್ತೆ ಅಣ್ಣ, ಫುಲ್ ಖುಷಿ ಆಗುತ್ತೆ. ಅದ್ರ ಬಗ್ಗೆ ಮಾತೇ ಇಲ್ಲ. ಓಕೆ, ನೆಕ್ಸ್ಟ್ ಯಾವತ್ತಾದರೂ ನೀವು ಮಾತಾಡಿಸಿದ್ರ ಗಿಲ್ಲಿ ನಟ ಅವ್ರ ಮನೆಗೆ ಬಂದಾಗ ಅಥವಾ ಇಲ್ಲಿ ಓಡಾಟ ಮಾಡ್ತಾರಾ? ಅಣ್ಣ ನಾನು ಇಲ್ಲಿವರೆಗೂ ಮಾತಾಡ್ಸಿಲ್ಲ, ನೋಡಿದ್ದೀನಿ ಅಷ್ಟೇ, ಮಾತಾಡ್ಸೋಕೆ ಹೋಗಿಲ್ಲ. ಓಕೆ, ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತಿದ್ರು? ಅವ್ರ ಜೊತೆ ಎಲ್ಲ ಮಾತಾಡೋಕೆ ನೋಡಿದ್ದೀನಿ ಅಣ್ಣ. ನಾನು ಇನ್ನೂ ಚಿಕ್ಕ ಹುಡುಗಿ ಇವಾಗ ನೋಡಿಲ್ಲ ಅಣ್ಣ. ಫಸ್ಟ್ ಇನ್ನು ಗೆದ್ಕೊ ಬರ್ತಾರಲ್ಲ ನೋಡ್ತೇವೆ, ಪಕ್ಕ ಮಾತಾಡ್ಸ್ತೇನೆ ಅಣ್ಣ. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಗಿಲ್ಲಿ ಅಣ್ಣ, ಗೆದ್ಕೊಂಡು ಬನ್ನಿ ಕಪ್ನ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಈ ಬಾರಿ ಗಿಲ್ಲಿಯದ್ದೇ ಹವಾ. ನಾವಿವತ್ತು ಮಳವಳ್ಳಿಯಲ್ಲಿದ್ದೇವೆ. ನಮ್ಮ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ ಮತ್ತು ಲೆಕ್ಚರ್ಸ್ ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನು ಅನ್ಸುತ್ತೆ ಗಿಲ್ಲಿ ಅವ್ರ ಬಗ್ಗೆ? ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವರೇ ಗೆಲ್ತಾರೆ ಅಂತ ಅನಿಸ್ತೈತೆ. ಗಿಲ್ಲಿ ಅವರೇ ಗೆಲ್ತಾರೆ? ಹಾಂ. ಓಕೆ, ಅಂದ್ರೆ ಗಿಲ್ಲಿ ಅವರು ಯಾವುದಕ್ಕೆ ಇಷ್ಟ ನಿಮ್ದೆ? ಯಾಕೆ? ಅವ್ರ ಕಾಮಿಡಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ರು ಬೇರೆಯವ್ರಿಗೆ ಏನು ನೋವಾಗ್ದೇನೆ ಕಾಮಿಡಿ ಮಾಡಿ ಚೆನ್ನಾಗಿ ನಗಿಸ್ತಾರೆ ಜನರೆಲ್ಲ ಅಂತ. ಮನೆಯಲ್ಲಿ ಎಲ್ಲರ ಜೊತೆ ನೋಡ್ತಾರೆ ಬಿಗ್ ಬಾಸ್ ಅಥವಾ ಈ ಸೀಸನ್ ಮಾತ್ರ ನೋಡ್ತಾ ಇದ್ರೆ ಹೇಗೆ? ಇಲ್ಲ, ಹೋದ ಸೀಸನ್ ನೋಡ್ತಾ ಇದ್ವಿ, ಈ ಸೀಸನ್ ನೋಡ್ತಾ ಇದ್ದೀವಿ. ಓಕೆ, ಸೊ ತಾವೇನು ಹೇಳ್ತೀರಾ ಬಿಗ್ ಬಾಸ್ ಗಿಲ್ಲಿ ಬಗ್ಗೆ? ಗಿಲ್ಲಿಯವರು ಪ್ರಾಪರ್ಟಿ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಮಳವಳ್ಳಿ ತಾಲೂಕಿನ ಹುಡುಗ ಆಗಿರೋದ್ರಿಂದ ನಮ್ಮ ಮಳವಳ್ಳಿ ತಾಲೂಕಿಗೆ ಅವರು ಬಿಗ್ ಬಾಸಲ್ಲಿ ಜಯವನ್ನು ಸಾಧಿಸಿದ್ರು ಅಂತಂದರೆ ನಮ್ಮ ಮಳವಳ್ಳಿ ತಾಲೂಕಿಗೆ ಒಂದು ಹೆಮ್ಮೆಯಾದಂಥ ವಿಷಯ ಅದು. ಅವರು ತುಂಬ ಯಾಕಂದರೆ ಸುಮಾರು 2017ನೇ ಇಸ್ವಿಯಿಂದನೂ ಅವರು ಶಾರ್ಟ್ ಮೂವಿಗಳು ಅಂತಂದರೆ ಕಾಮಿಡಿಯನ್ನು ಮಾಡ್ತಾ ಫೇಸ್ಬುಕ್ಕಲ್ಲಿ ವೀಡಿಯೋಗಳನ್ನು ಮಾಡ್ತಾ ಅವರು ಬೆಳೆದಂಥವ್ರು. ತುಂಬ 10 ವರ್ಷದಿಂದ ಶ್ರಮವನ್ನು ಪಟ್ಟಿದ್ದಾರೆ. ಹಾಗೆ ಅವರು ನಮ್ಮ ಫ್ರೆಂಡ್ನ ಜೊತೆಲಿ ಐ ಟಿ ಕಾಲೇಜನ್ನು ಓದಂಥವ್ರು, ಭಾರತಿ ಕಾಲೇಜಲ್ಲಿ ಸಚಿನ್ ಅಂತ ಅವ್ರ ಫ್ರೆಂಡು ಜೊತೇಲಿ ಓದಂಥವ್ರು ಅವರು. ಇಷ್ಟೇ, ಅವ್ರಿಗೆ ಗೆದ್ರೇ ಬಿಗ್ ಬಾಸಲ್ಲಿ ಒಂದು ವ್ಯಾಲ್ಯೂ. ಹಾಗೆ ವೋಟಿಂಗಲ್ಲೂ ಸಹ ಅವ್ರಿಗೇ ಜಾಸ್ತಿ ಓಟ್ ಆಗ್ತಿರೋದು. ನಾವು ಗಿಲ್ಲಿಗೆ ವೋಟ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವ ರೀತಿ ಸೆಲೆಬ್ರೇಷನ್ ಇರ್ಬೋದು ಮಳವಳ್ಳಿಯಲ್ಲಿ ಅಂತ? ಮಳವಳ್ಳಿಯಲ್ಲಿ ತುಂಬ ಸೆಲೆಬ್ರೇಷನ್ ಮಾಡ್ತಾರೆ. ಆಲ್ರೆಡಿ MLA ಅವರು ಸಹ ಅವ್ರಿಗೆ ಅಭಿನಂದನೆಗಳನ್ನು ಸೂಚಿಸಿದ್ದಾರೆ. ಮಾಜಿ MLA ಆಗಿರ್ಬೋದು, ಹಾಲಿ MLAಗಳಾಗಿರ್ಬೋದು, ಅವರೆಲ್ಲರೂ ಸಹ ಗಿಲ್ಲಿ ಗೆಲ್ಲಬೇಕು, ಅವ್ರಿಗೆ ವೋಟ್ ಮಾಡಿ ಅಂತೇಳಿ ಎಲ್ಲರೂ ಆಶಿಸ್ತಾ ಇದ್ದಾರೆ. ಓಕೆ ಮ್ಯಾಮ್, ತಾವೇನು ಹೇಳ್ತೀರಾ ಮ್ಯಾಮ್? ಓಕೆ, ಬನ್ನಿ ಮ್ಯಾಮ್ ಹೇಳಿ. ನಮಸ್ತೆ, ನಾನು ಶಾಂತಿ ಕಾಲೇಜಿಂದ ಉಪನ್ಯಾಸಕರು. ನಾನು ಈಗಾಗಲೇ ಗಿಲ್ಲಿ ಅವರು ಅಂದರೆ ಬಿಗ್ ಬಾಸ್ ಅಂತಂದರೆ ನಾವು ತುಂಬ 12 ಸೀಸನ್ನು ನಾವು ನೋಡ್ಕೊಂಡು ಬಂದಿರೋವಂಥದ್ದು. ಅದರಲ್ಲಿ ಈ ಸಾರಿ ವಿಶೇಷತೆ ಏನು ಅಂತಂದರೆ ನಮ್ಮ ಮಳವಳ್ಳಿ ತಾಲೂಕಿನ ದಡದಪುರದ ಗಿಲ್ಲಿ ಅವರು ಒಂದು ಹಳ್ಳಿ ಪ್ರತಿಭೆ. ಯಾಕೆಂದರೆ ಕಲೆಯಲ್ಲಿ ಹಲವಾರು ವಿಧ ಇದೆ. ಅವ್ರ ನೃತ್ಯ ಇರುತ್ತೆ, ಹಾಡು ಹೇಳೋದಿರುತ್ತೆ, ಆದರೆ ಮಾತುಗಾರಿಕೆ ಅನ್ನೋದು ಇದೆಯಲ್ಲ. ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಉನ್ನತ ಶಿಕ್ಷಣ ಅನ್ನುವಂಥದ್ದು ಇಲ್ಲದೇ ಇದ್ದರೂ ಗ್ರಾಮೀಣ ಪರಿಸರದಲ್ಲಿ ಅವರು ಹೇಗೆ ಆ ಮಾತುಗಳನ್ನು ಆಲಿಸ್ಕೊಂಡು ಅದಕ್ಕೆ ತಕ್ಕದಾಗಿ ಹೇಳುವಂಥದ್ದು ಅಂತ. ಏಕೆಂದರೆ ನಮ್ಮ ಮಂಡ್ಯ ಒಂದು ಜಿಲ್ಲೆಯ ಒಂದು ಭಾಷೆಯ ಸೊಗಡನ್ನು ಅವರು ಬಿಟ್ಕೊಡ್ತಾ ಇಲ್ಲ ಅನ್ನುವಂಥದ್ದು, ಒಂದು ಹಳ್ಳಿಯ ಪ್ರತಿಭೆ ಗ್ರಾಮೀಣ ಮಟ್ಟದಲ್ಲಿ ಇರುವಂಥದ್ದು. ಮತ್ತು ಅವರ ಹಾಸ್ಯ ಅಲ್ಲಿ ಕೆಲವರು ಅದನ್ನು ಬೇರೆ ಥರದಲ್ಲಿ ಅರ್ಥೈಸ್ಕೊಳ್ತಾರೆ ಅನ್ನುವಂಥದ್ದು. ಆದರೆ ಅವರು ಒಂದು ಆತ್ಮೀಯತೆಯಲ್ಲಿ ಹೇಳುವಂಥದ್ದು ಇರುತ್ತೆ, ಅದರಲ್ಲಿ ವ್ಯಂಗ್ಯ ಇರಲ್ಲ ಅನ್ನುವಂಥದ್ದು. ಅದನ್ನು ಬೇರೆ ಒಂದು ಹಿನ್ನೆಲೆ. ನಿನ್ನೆ ನಾನು ನೋಡಿದ ಸಂಚಿಕೆಯಲ್ಲಿ ಅವರು ಮಂಡ್ಯ ಜಿಲ್ಲೆಯ ಭಾಷೆ ಆಗಿದ್ದರೆ ಬಿಗ್ ಬಾಸ್ ಹೇಗೆ ಹೇಳ್ತಿದ್ರು ಅಂತ ನೋಡಿ. ಅದರಲ್ಲಿ ಎಷ್ಟು ಒಂದು ನೈರ್ಮಲ್ಯತೆ, ಒಂದು ನಿರ್ಮಲತೆಯ ಮನಸ್ಥಿತಿಯಿಂದ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಮಂಡ್ಯ ಭಾಷೆ ಅನ್ನುವಂಥದ್ದನ್ನೇ ಯಾವ ರೀತಿಯಲ್ಲಿ ಅಂತ. ಹಾಗಾಗಿ ಈಗಾಗಲೇ ನಮ್ಮ ಮಳವಳ್ಳಿನಲ್ಲಿ ಅವರ ಗೆದ್ದಿದ್ದಾರೆ ಅನ್ನೋ ಹವಾದಲ್ಲೇ ಎಲ್ಲ ಕಡೆ ನಾವು ಅವರ ಪೋಸ್ಟರ್ಗಳನ್ನ ನೋಡ್ತಾ ಇದ್ದೀವಿ. ನಿಜಕ್ಕೂ ಗೆಲ್ಲಬೇಕು. ನಾವು ನಮ್ಮ ಕಾಲೇಜಿಂದ ತುಂಬ ಜನ ಅವ್ರಿಗೆ ವೋಟನ್ನು ಮಾಡಿದ್ದೀವಿ. ಕರ್ನಾಟಕದ ಜನ ಅಂತೂ ಅವ್ರಿಗೆ ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಇಲ್ಲಿವರೆಗೂ ಅದು ಉಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೆಲವರು ಅವ್ರನ್ನ ಬೇರೆ ಬೇರೆ ಥರದಲ್ಲೆಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಅವರು ಯಾವುದೇ ರೀತಿಯ ಕುಂದಗಳಿಲ್ಲ ಅನ್ನುವಂಥದ್ದು. ಅಯ್ಯೋ ಇದು ಆಗೋಯ್ತಲ್ಲ ಅಂತ ಕೊರಗಲೂ ಇಲ್ಲ. ಅದನ್ನು ಸಮರ್ಥಿಸ್ಕೊಂಡು ಮತ್ತು ಸುದೀಪ್ ಸರ್ ಅವರು ಹೇಳಿದಂತಹ ಎಲ್ಲನೂ, ಏಕೆಂದರೆ ಕೆಲವೊಂದನ್ನು ಸುದೀಪ್ ಸರೇ ಅವ್ರನ್ನ ಬೇಕು ಅಂತಲೇ ಅದನ್ನು ಕೇಳುವಂಥದ್ದು, ಅಲ್ಲಿ ಆ ಕ್ಷಣದಲ್ಲೇ ಆ ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸೋದು. ಅವ್ರ ಮಾತುಗಳಿದೆಯಲ್ಲ, ಮಾತುಗಾರಿಕೆ ಇದೆಯಲ್ಲ, ಅದು ಯಾರ ಸೊತ್ತು ಅಲ್ಲ, ಯಾರೂ ಅದನ್ನು ಬೇರೆ ಥರದಲ್ಲಿ ಅಲ್ಲಗಳಿಯಂಗಿಲ್ಲ. ಹಾಗಾಗಿ ಈ ಸಾರಿಯ ಬಿಗ್ ಬಾಸಲ್ಲಿ ನಿಜವಾಗಲೂ ಗಿಲ್ಲಿಯವರು ಗೆದ್ದರೆ ನಮ್ಮ ಮಂಡ್ಯ ಜಿಲ್ಲೆ, ಯಾಕೆಂದರೆ ಮಂಡ್ಯ ಅಂದರೆ ಇಂಡಿಯಾ ಅನ್ನುವಂಥದ್ದಿದೆ, ಮಂಡ್ಯ ಅಂದರೆ ದಿಲ್ಲಿಯ ಒಂದು ಹಿನ್ನೆಲೆ ಇದೆ. ಹಾಗಾಗಿ ನಮ್ಮ ಮಂಡ್ಯ ಒಂದು ಸದ್ದನ್ನು ಮಾಡಬೇಕು. ಹಾಗಾಗಿ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಗಿಲ್ಲಿ. ಎಸ್, ಗಿಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆ ಬಂತು, ಗೆಲ್ತಾರೆ ಕಪ್ ಅಂತೇಳಿ. ಗಿಲ್ಲಿ ಗೆಲ್ತಾರೆ ಕಪ್ಪು. ಅವ್ರು ಮಳವಳ್ಳಿ ಹುಡುಗ, ಮಳವಳ್ಳಿಯಲ್ಲಿ ದಡದಪುರ ಎಂಬ ಗ್ರಾಮದಲ್ಲಿ ಇದ್ದಾರೆ. ಅವ್ರು ಗೆದ್ದರೆ ಮಳವಳ್ಳಿಯಿಂದ ಫುಲ್ಲು ಮೆರವಣಿಗೆ ಮಾಡ್ಕೊ ಅವ್ರ ಊರು ಕರ್ಕೊಯ್ತೀವಿ. ಅವ್ರು ಈ ಸತಿ ಗೆದ್ದೇ ಗೆಲ್ತಾರೆ. ಇಡೀ ಕರ್ನಾಟಕ ಅವ್ರನ್ನ ಅಚ್ಚುಮೆಚ್ಚುತ್ತಿದೆ. ಅದರಿಂದ
ಜೋಶ್ ಹೆಂಗಿದೆ ನಿಮ್ಮೂರಲ್ಲಿ ನಿಮ್ಮ ತಾಲೂಕಿನಲ್ಲೆಲ್ಲ ಅಂತ? ಅವ್ರದೆಲ್ಲ ಫುಲ್ಲು ಬ್ಯಾನರ್ ಎಲ್ಲ ಹಾಕ್ಸ್ಕೊ ಪಟಾಕಿ ಹೊಡ್ಕ ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಹೌದಾ? ಹಾಂ ಓಕೆ, ಕಪ್ನು ಕೂಡ ಅವ್ರದೇ ಗೆಲ್ತಾರೆ. ಹಾಂ, ಕಪ್ ಅವ್ರದೇ ಗೆಲ್ತಾರೆ. ಬಿಗ್ ಬಾಸ್ ನೋಡಲ್ಲ. ಹೇಳಿ ಬ್ರದರ್, ಕಪ್ ಗೆಲ್ಲಂದ್ರೆ? ಬಿಗ್ ಬಾಸ್ ನೋಡಲ್ಲ. ಹೌದು, ಕಪ್ ಗೆಲ್ಲೇಬೇಕಾಗ. ಗೆಲ್ಲೇಬೇಕು. ಓಕೆ, ವೋಟ್ ಮಾಡಿದಿರಾ ಅವ್ರಿಗೆ? ಹಾಂ, ವೋಟ್ ಮಾಡಿದ್ದೀವಿ. ಡೈಲಿ ನೋಡಿದಿರಾ? ಹಾಂ, ಡೈಲಿ ನೋಡ್ತೀವಿ ಬ್ರೋ. ಯಾವ್ದು ಇಷ್ಟ ಆಗುತ್ತೆ ಅವ್ರ ಕಾಮಿಡಿ? ಕಾಮಿಡಿ, ಆಮೇಲೆ ಕಾವ್ಯ ಜೊತೆ ಆಮೇಲೆ ಅಶ್ವಿನಿ ಅವ್ರ ಜಗಳ ಎಲ್ಲ. ಕಾವ್ಯ ಗಿಲ್ಲಿ ಒಳ್ಳೆ ಇದಾರೆ. ಬೆಸ್ಟ್ ಫ್ರೆಂಡ್ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅಥವಾ ಏನಾದ್ರು ಲವ್ ಗಿವ್ ಏನಾದ್ರು? ಬೆಸ್ಟ್ ಫ್ರೆಂಡ್ಶಿಪ್ ಅಂತೆ. ಬೆಸ್ಟ್ ಫ್ರೆಂಡ್ಶಿಪ್. ಹಾಂ, ಓಕೆ, ಗೆದ್ದು ಬರ್ಬೇಕು ಅಂತ. ಹಾಂ, ಗೆದ್ದು ಬರಬೇಕು. ಆಲ್ ದ ಬೆಸ್ಟ್ ಹೇಳ್ಬಿಡಿ ಎಲ್ಲ ಜೊತೆ ಕಡೆ. ಆಲ್ ದ ಬೆಸ್ಟ್ ಬ್ರೋ. ಆಲ್ ದ ಬೆಸ್ಟ್ ಗಿಲ್ಲಿ ಅಂತ ಜೋರ ಹೇಳಿ. ಗಿಲ್ಲಿ ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಎಸ್ ಸರ್. ಓಕೆ, ಯಾರ್ದು ಇಷ್ಟ ನಿಮಗೆ? ಗಿಲ್ಲಿ. ಗಿಲ್ಲಿ. ಎಸ್ ಸರ್. ಓಕೆ, ನಿಮ್ಮ ತಾಲೂಕಿನವರು ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ ಸರ್, ಪಕ್ಕ ಗೆಲ್ತಾರೆ. ಎಸ್ ಸರ್. ಇಷ್ಟ ನಿಮಗೆ ಗಿಲ್ಲಿ ಅವ್ರದ್ದು? ಸರ್ ಕಾಮಿಡಿ ಮಾಡ್ತಾರಲ್ಲ, ಸಖತ್ ಇಷ್ಟ. ಅವ್ರು ಇದ್ದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ, ಕಾಮಿಡಿಲಿ ಹೇಳ್ತಾರಲ್ಲ ಅದು ಎಸ್ ಸರ್. ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡ್ತಾರೆ. ಅವ್ರ ಗುಣನೇ ಅಷ್ಟು ಇಷ್ಟ ನಮಗೆ. ಈ ಗಿಲ್ಲಿ ಮತ್ತು ಕಾವ್ಯ ಒಳ್ಳೆ ಜೋಡಿ ಇದೆ. ಅವ್ರದ್ದೇನು ಲವ್ ಅಥವಾ ಬರೇ ಬೆಸ್ಟ್? ಫ್ರೆಂಡ್ಶಿಪ್ ಇರುತ್ತೆ, ಲವ್ ಅಂತೇನಿಲ್ಲ, ಫ್ರೆಂಡ್ಶಿಪ್ ಅಂತ ಇರ್ಬೋದು. ಎಸ್ ಸರ್. ನಿಮ್ಗೆ ಏನು ಇಷ್ಟ ಆಗುತ್ತೆ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿ ಅವರು ಇಷ್ಟ ಆಗುತ್ತೆ. ಅವ್ರದ್ದು ಈಗ ಫಸ್ಟ್ ಇಂದ ಎಂಟರ್ಟೈನ್ಮೆಂಟ್ ಮಾಡ್ತಾ ಬರ್ತಿದ್ದಾರೆ, ಹೇಗಿದೆ ಅಂತ? ಚೆನ್ನಾಗಿದೆ, ಅದಕ್ಕೆ ಅಲ್ವಾ ಇಲ್ಲಿ ಫೈನಲ್ವರೆಗೂ ಬಂದಿರೋದು ಅವನು. ಹೌದು. ನಿಮ್ಮ ಮನೇಲಿ ಒಟ್ಟಿಗೆ ಕೂಡ ನೋಡ್ತಾ? ಹಾಂ, ಓಕೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಏನಂತಿರ್ತಾರೆ ನಿಮ್ಮ ಮನೇಲಿ? ಫ್ಯಾಮಿಲಿ ಗಿಲ್ಲಿನೇ ಗೆಲ್ಲಬೇಕು, ಮಳವಳ್ಳಿ ಹುಡುಗ ಅಂದಮೇಲೆ ಗಿಲ್ಲಿನೇ ಗೆಲ್ಲಬೇಕು ಅಂತ. ಹಳ್ಳಿಯಿಂದ ಹೋಗಿ ಒಂದು ನೇಮ್ ಹೆಸರು ಮಾಡೋರು ಅಂದ್ರೆ ಹಳ್ಳಿ ಹುಡುಗನೇ ಗೆಲ್ಬೇಕು ಅಂತ ಆಸೆ ಪಡ್ತಾರೆ ಎಲ್ಲ. ನೋಡಿದಿರಾ ಹಿಂದೆ ಯಾವ ತರ ಗಿಲ್ಲಿನ ಮಾತಾಡ್ಸಿದ್ರು? ನೋಡಿದಿರಾ? ಮಾತಾಡ್ಸಿದ್ರೆ ಯಾವತ್ತಾದ್ರೂ? ಇಲ್ಲ ಮಾತಾಡ್ಸಿಲ್ಲ ಅವ್ರು. ಓಕೆ, ಈಗ ನೆಕ್ಸ್ಟ್ ಗಿಲ್ಲಿ ಗೆದ್ದು ಬಂದ್ರೆ ಯಾವ ರೀತಿ ಸೆಲೆಬ್ರೇಷನ್ ಇರ್ಬೋದು ನಿಮ್ಮ ಊರಲ್ಲಿ? ಅಷ್ಟು ಜನ? ಕೇವಲ ನಿಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಆಲ್ ಓವರ್ ಸ್ಟೇಟ್ ಆದ್ಯಂತ ಎಷ್ಟು ಫ್ಯಾನ್ಸ್ ಬೇಸ್ ಇದೆ ಅನ್ನೋದು ನೋಡಿದಿರಾ? ತುಂಬಾ ಜಾಸ್ತಿ ಇದೆ. ಅಷ್ಟು ಪ್ರೀತಿ ಮಾಡ್ತೀವಿ ನಾವು ಗಿಲ್ಲಿ ಅವ್ರನ್ನ. ಗಿಲ್ಲಿ ಗೆದ್ದು ಹೀರೋನು ಇಲ್ಲ. ಈ ಎಷ್ಟು ಬೇರೆಯವರ ಫಿಲಮ್ ಆ್ಯಕ್ಟ್ರಲ್ಲೆಲ್ಲ ದರ್ಶನ್ ಸುದೀಪ್ಗೆ ಯಾರ್ಯಾರು ಫ್ಯಾನ್ಸ್ ಇರ್ತಾರೋ, ಗಿಲ್ಲಿಗೂ ಅಷ್ಟೇ ಫ್ಯಾನ್ಸ್ ಇದ್ದಾರೆ. ಅವನಿಗೂ ಕಡಿಮೆ ಇಲ್ಲ, ಈ ದರ್ಶನ್ ಅವ್ರಿಗೂ ಕಡಿಮೆ ಇಲ್ಲ. ಗಿಲ್ಲಿ ಗೆದ್ರೂ ಸೆಲೆಬ್ರೇಷನ್ ಮಾಡೋದು. ಆಲ್ ದ ಬೆಸ್ಟ್ ತಿಳಿಸ್ಬಿಡಿ ಗಿಲ್ಲಿ ಜೋರಾಗಿ. ಗಿಲ್ಲಿ ಒಬ್ಬ ರೈತರ ಮಗ, ಒಬ್ಬ ಬಡ ಕುಟುಂಬದಿಂದ ಬಂದಿರೋರು. ಅವರು ನಮ್ಗೆ ಗೆಲ್ಲಬೇಕಂತೂ ಬಹಳ ಖುಷಿ ಅಂತ ಇದೆ. ನಾವು ಹೋಟೆಲ್ ಇಲ್ಲಿವರೆಗೂ ಅವ್ರಿಗೆ ಹಾಕೊಂಡ್ಬಂದಿದ್ದೀವಿ. ಅವರು ಗೆದ್ದು ಒಳ್ಳೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಗೆ ಖುಷಿ ಪಡಿಸ್ಲಿ ಅಂತ ತುಂಬ ಇಷ್ಟ ನಮಗೂ. ಗಿಲ್ಲಿ ಗೆಲ್ಲಬೇಕು, ಗೆಲ್ಲೇಬೇಕು ಇಲ್ಲಿ. ಹೆಂಗ್ ಸೆಲೆಬ್ರೇಷನ್ ಹೆಂಗಿರುತ್ತೆ ಮಳವಳ್ಳಿಯಲ್ಲಿ? ಹಾಂ, ಜೋರಾಗಿ ಅವ್ರು ಬಂದಲ್ಲ, ನೀವೇ ನೋಡಿ ಸರ್. ಆಮೇಲೆ ಸೆಲೆಬ್ರೇಷನ್ ಖಂಡಿತ ಅದ್ಭುತ. ಮಾಡ್ತೀವಿ, ಬಂದು ನೋಡಿ ಗೆದ್ದು ಬರಲಿ. ಹಾಂ, ಇಲ್ಲಿ ನಿಮ್ಮ ಊರಿನವರು ನಿಮ್ಮ ತಾಲೂಕಿನವರು ನೆಕ್ಸ್ಟ್ ಫೈನಲ್ ಬಂತು, ಬಿಗ್ ಬಾಸ್ ನೋಡ್ತೀರಾ ಮಂಡ್ಯಲಿ? ನೋಡ್ತೀವಿ. ಗೆಲ್ತಾರಾ? ಹಾಂ, ಗೆಲ್ತಾರೆ. ಗಿಲ್ಲಿಗೆ ಓಟು. ಗಿಲ್ಲಿಗೆ ಓಟು. ಗಿಲ್ಲಿಗೆ ಓಟು. ಏನು ಇಷ್ಟ ಆಗುತ್ತೆ ಗಿಲ್ಲಿ ಅವ್ರದ್ದಂತ? ಅವರ ಬಿಗ್ ಬಾಸಲ್ಲಿ ಅವರ ಇದಾಗಿರಲಿ, ಕಾಮಿಡಿ ಆಗಿರಲಿ, ಒಂದು ಒಳ್ಳೇದಾಗಿರಲಿ, ಅವ್ರು ಯಾವುದಕ್ಕೆ ಆದರೂ ಮುಖ ಕೊಟ್ಟು ನೇರವಾಗಿ ಮಾತಾಡ್ತಾರೆ. ಅದೊಂದಕ್ಕೆ ಅವ್ರಿಗೆ ವೋಟ್ ಮಾಡಬೇಕು ಅನ್ನೋದು ನಮ್ಮಿದು. ಪ್ರತಿ ವರ್ಷ ಬಿಗ್ ಬಾಸ್ ನೋಡ್ತೀರಾ ಅಥವಾ ಗಿಲ್ಲಿ ಅದರ ಅಂತ ನೋಡ್ತಿದ್ದೀರಾ? ಇಲ್ಲ, ಪ್ರತಿ ವರ್ಷ ನೋಡ್ತಾ ಇದ್ದೋ. ಈ ವರ್ಷ ಅಂತೂ ತುಂಬ ಇಂಟ್ರೆಸ್ಟ್ ಆಗದ, ನೋಡ್ತಾ ಇದ್ದೀವಿ. ಯಾವ ಮನೆ? ಇಲ್ಲೇ ಪಕ್ಕದೂರು ನಾರಾಯಣಪುರ ಅಂತ. ಓಕೆ, ಅವ್ರೂರು ಗಡದಪುರ. ಜಡಪುರ ಹೌದು. ನಿಮಗೆ ಯಾವತ್ತೂ ಇಲ್ಲಿ ಬಂದಿದ್ದು ನೋಡಿದಿರಾ ಅವ್ರನ್ನ? ಯಾರು ನೋಡಿಲ್ಲ. ಈ ಸರ್ತಿ ಅವರೇ ಹಾಂ, ಈ ಸತಿ ಅವರೇ ಗೆಲ್ಲೋದು. ನಮ್ಮ ಮನೇಲಿ ಎಲ್ಲರಿಗೂ ಗಿಲ್ಲಿ ಅಂದ್ರೇ ಇಷ್ಟ. ಗಿಲ್ಲಿ ಅಂದ್ರೆ ಇಷ್ಟ. ಸೊಸರು ಮಕ್ಕಳು ಎಲ್ಲರೂ ತುಂಬ ಇಷ್ಟ ಗಿಲ್ಲಿ. ಹಾಂ, ಗಿಲ್ಲಿ ಗೆಲ್ಲಬೇಕು. ಎಲ್ಲರ ಆಶೀರ್ವಾದನೂ ಅವ್ನಿಗಿರಬೇಕು ಅಷ್ಟೇ. ಇಲ್ಲ, ಗಿಲ್ಲಿ ಅವ್ರು ಗೆಲ್ತಾರೆ. ಗಿಲ್ಲಿ ಗೆಲ್ತಾರೆ. ಅವರೇ ಗೆಲ್ಲಬೇಕು. ಓಕೆ, ಕ್ರೇಜ್ ಹೇಗಿದೆ? ತುಂಬ ಮದ್ದೂರು ಕಡೆ ಎಲ್ಲ ಚೆನ್ನಾಗಿದೆ, ಇಲ್ಲೂ ಮಳವಳ್ಳಿಲೆಲ್ಲ ಚೆನ್ನಾಗಿದೆ ಕ್ರೇಜ್ ಅವ್ರಿಗೆ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತೀರಾ? ಹಾಂ, ಫುಲ್ ರೀಲ್ಸ್ ಎಲ್ಲ ಅವ್ರದ್ದೇ ಗಿಲ್ಲಿ? ಅವ್ರದ್ದೇ. ಓಕೆ, ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತಾರೆ? ಫ್ರೆಂಡ್ಶಿಪ್ ಅವ್ರ ಅವರು ಅವ್ರ ಆಟ ಆಡ್ಕೊಂಡು ಬಂದಿದ್ದಾರೆ ಕಾವ್ಯ ಅವರು. ಆದರೂ ಗಿಲ್ಲಿ ಸಪೋರ್ಟಿಂದ ಸ್ವಲ್ಪ ಜಾಸ್ತಿ ಬಂದಿದೆ, ಇಲ್ಲಿ ತನಕ ಬಂದಿದ್ದಾರೆ. ಗಿಲ್ಲಿ ಗೆಲ್ತಾರೆ? ಹಾಂ, ಗೆಲ್ತಾರೆ. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ ಅಣ್ಣ. ಎಷ್ಟು ಓಟ್ಸ್ ಎಷ್ಟು ಆಗೋದ್ರೆ ಅಣ್ಣ ಫುಲ್ ಓಟ, ನನ್ನ ಫುಲ್ ಓಟೆಲ್ಲ ಗಿಲ್ಲಿಗೆ. ಗಿಲ್ಲಿಗೆ ಕ್ರೇಜ್ ಹೆಂಗಿದೆ ಗಿಲ್ಲಿಗೆ? ಗಿಲ್ಲಿಗೆ ಅಣ್ಣ, ಮಳವಳ್ಳಿ ಅಂದರೆ ಫುಲ್ ಬೆಂಕಿ. ಹೌದಾ? ಅಣ್ಣ, ಓಕೆ, ಮಳವಳ್ಳಿ ಮಾತ್ರ ಇಡೀ ಸ್ಟೇಟ್ ಆದ್ಯಂತ ಇದೆ. ಸ್ಟೇಟು ಫುಲ್ಲು ಅಣ್ಣ ಗಿಲ್ಲಿನೇ. ಗಿಲ್ಲಿನೇ ಅಣ್ಣ. ಗಿಲ್ಲಿ ಅಂದ್ರೆ ನಿಮಗೆ? ಗಿಲ್ಲಿ ಅಂದರೆ ಅಣ್ಣ, ಅವನು ಒಳ್ಳೆ ಮನಸ್ಸಿದೆ ಅವನಲ್ಲಿ. ತುಂಬ ಚೆನ್ನಾಗಿ ಮಾತಾಡ್ತಾನೆ. ಮತ್ತು ಅವನ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಒಳ್ಳೆ ಮನಸ್ಸು. ಬಡವ್ರ ಮನೆ ಹುಡುಗ, ತುಂಬ ಚೆನ್ನಾಗಿ ಆಟ ಆಡ್ತಾವನೆ ಅಣ್ಣ. ನೋಡಿದ್ರೆ ಯಾವತ್ತಾದ್ರೂ ಗಿಲ್ಲಿನ? ನೋಡಿದ್ದೀವಿ ಅಣ್ಣ. ಮಾತಾಡ್ಸಿಲ್ಲ, ನೋಡಿದ್ದೀವಿ. ಬಟ್ಟು ಓಕೆ, ಸೆಲೆಬ್ರೇಷನ್ ಹೆಂಗಿರುತ್ತೆ ನಿಮ್ಮ ಊರಲ್ಲಿ? ಗೆದ್ರೆ ಅಣ್ಣ ಮಾತ್ರ ಫುಲ್ ಧೂಳೆ ಬಿಸ್ಬಿಡೋದೆ ಮಳವಳ್ಳಿನ. ಧೂಳೆ ಬಿಸ್ಬಿಡೋದೆ. ಅಣ್ಣ. ಓಕೆ,
ಏನು ಹೇಳಿಕ್ಕೆ ಇಷ್ಟಪಡ್ತಾರೆ? ಆಲ್ ದ ಬೆಸ್ಟ್ ಹೇಳ್ತೀರಾ ಗಿಲ್ಲಿಗೆ? ಗಿಲ್ಲಿಗೆ ಆಲ್ ದ ಬೆಸ್ಟ್ ಅಣ್ಣ. ನಮ್ಮ ಮಳವಳ್ಳಿ, ನಮ್ಮ ಕರ್ನಾಟಕ ಎಲ್ಲ ಒಟ್ಟು ಅವನಿಗೆ ಗಿಲ್ಲಿ ಗೆಲ್ಲೇಬೇಕು ಅಂತ. ನಾನಿದೀಗ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಿಲ್ಲಿಯ ಹುಟ್ಟೂರಾಗಿರ್ತಕ್ಕಂಥ ದಡದಪುರ ಗ್ರಾಮದಲ್ಲಿದ್ದೇನೆ. ಅವರ ಮನೆ ಮುಂದೆ ಇದ್ದೇನೆ. ಇದೀಗ ಗಿಲ್ಲಿಯನ್ನ, ಅವರ ತಂದೆ ತಾಯಿಯನ್ನು ಸನ್ಮಾನಿಸಲು ಬೆಂಗಳೂರಿನಿಂದಲೇ ಕೂಡ ಅವರ ಅಭಿಮಾನಿಗಳು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಸರ್, ಈಗ ಗಿಲ್ಲಿಯ ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ದಿನಗಳು ಮಾತ್ರ. ಗಿಲ್ಲಿ ಗೆದ್ದು ಬರಲಿ ಅಂತ ಹೇಳಿ ತಾವು ಯಾವ ರೀತಿ ಶುಭ ಹಾರೈಸ್ತೀರ? ಖಂಡಿತ, ನಾವು ಅದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದೀವಿ. ಅವ್ರ ತಂದೆ ತಾಯಿನ ಮಾತಾಡ್ಸಿದ್ವಿ, ತುಂಬ ಖುಷಿಯಾಯಿತು. ಗಿಲ್ಲಿ ಒಂದು ಗ್ರಾಮೀಣ ಪ್ರತಿಭೆ. ಆತನ ನಟನೆ ಸಹಜವಾಗಿರುತ್ತೆ, ನೋಡೋದಕ್ಕೂ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ, ಎಲ್ಲರ ಮನಸ್ಸಿಗೂ ಬೇಗ ಮುಟ್ಟಿದ. ಆದ್ದರಿಂದ ಗಿಲ್ಲಿ ಅಂತ ನಾವು ಬಯಸಿ ಅವ್ರ ತಂದೆ ತಾಯಿಗೆ ವಿಶ್ ಮಾಡೋಕ್ಕೂ ಬಂದಿದ್ದೀವಿ. ಒಂದು ಆತ್ಮಸ್ಥೈರ್ಯ ತುಂಬಕ್ಕೆ ಬಂದಿದ್ದೀವಿ, ಗೆಲ್ತಾನೆ ಅಂತ. ಖಂಡಿತ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಸರ್, ಇಷ್ಟೊತ್ತು ತಾವು ಅವ್ರ ತಂದೆ ತಾಯಿಯ ಹತ್ರ ಮಾತಾಡುವಂಥದ್ದು ಮಾಡಿದ್ರಿ. ಏನು ಹೇಳಿದ್ರು ಸರ್ ಅವ್ರ ತಂದೆ ಬಗ್ಗೆ? ಅವರು ನಿಜವಾಗ್ಲೂ ಅವ್ರ ತಂದೆ ತಾಯಿ ಮಾತಾಡಿ ನಮ್ಗೆ ತುಂಬ ಖುಷಿಯಾಯಿತು. ಯಾಕಂದರೆ ಅಷ್ಟು ಸರಳ ವ್ಯಕ್ತಿತ್ವ ಇರೋವಂಥವ್ರು. ಅದಕ್ಕೆ ಹೇಳಿದ ರೈತರ ಮಗ. ಆಮೇಲೆ ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ. ಎಸ್ ಸರ್, ತಾವು ಕೂಡ ಬೆಂಗಳೂರಿಂದ ಬಂದಿದ್ದೀರಿ ಸರ್. ಗಿಲ್ಲಿ ಅವ್ರನ್ನ ಹುಟ್ಟೂರನ್ನ, ಅವ್ರ ತಂದೆ ತಾಯಿಯನ್ನು ಸನ್ಮಾನಿಸಲು ಗಿಲ್ಲಿ ಗೆಲ್ಲಬೇಕೆನ್ನುವಂಥದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಡೇ 1ರಿಂದ ಬಿಗ್ ಬಾಸ್ ನೋಡ್ಕೊಂಡು ಬರ್ತಾಯಿದ್ವಿ. ಅದೇ ಫಸ್ಟ್ ಟೈಮ್ ಬಿಗ್ ಬಾಸ್ ನೋಡ್ತಾರೆ ನಾವು. ಆಮೇಲೆ ಅವರು ಗಿಲ್ಲಿ ಮಾಡೋವಂಥ ಒಳ್ಳೆ ಹಾಸ್ಯ ಇರ್ಬೋದು, ಒಳ್ಳೆ ನಟನೆ ಇರ್ಬೋದು. ಆಮೇಲೆ ಅವ್ರ ಮಾತು ಭಾಳ ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರಿಗೂ ತುಂಬ ಇಷ್ಟ ಆಗ್ತಾರೆ ಗಿಲ್ಲಿಯವರು. ಆಮೇಲೆ ಹಂಗಾಗಿ ಆಮೇಲೆ ಏನೋ ಬಡವ್ರ ಮಕ್ಕಳು ಬೆಳಿಬೇಕು, ಹಳ್ಳಿ ಸೊಗಡು ಇರೋವಂಥವ್ರು ಬೆಳಿಬೇಕು. ಆಮೇಲೆ ಗಿಲ್ಲಿಯವರು ಈ ಸರಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ನಮ್ಮ ಆಸೆ. ತಮ್ಮ ಊರಿನಲ್ಲಿ ಯಾವ ರೀತಿ ವೈಬ್ ಇದೆ? ತಮ್ಮ ಜನ ಏನು ಹೇಳ್ತಾರೆ ಗಿಲ್ಲಿ ಅವ್ರ ಬಗ್ಗೆ, ಬೇರೆ ಸ್ಪರ್ಧಿಗಳ ಬಗ್ಗೆ? ಅದೆಲ್ಲ ನಮ್ಮ ಬೆಂಗಳೂರು ಜನ ಯಾರ ಬಾಯಲ್ಲಿ ನೋಡಿದ್ರು ಗಿಲ್ಲಿಯವ್ರು ಗೆಲ್ಲೇಬೇಕು ಅಂತ, ಪ್ರತಿಯೊಬ್ಬರ ಬಾಯಲ್ಲೂ ಗಿಲ್ಲಿಯವ್ರು ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅವರು ಏನಕ್ಕೆ ಹೇಳ್ತಾರೆ ಅಂದರೆ, ಅವರು ಯಾವುದೇ ರೀತಿ ಅಹಂಕಾರ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಅವರು ಬಿಗ್ ಬಾಸಲ್ಲಿ ಯಾವಾಗ ಹೆಂಗೆ ನಡ್ಕೊಂಡಿದ್ದಾರೆ ಇವತ್ತು ಹಂಗೆ ನಡ್ಕೊಂಡು ಬರ್ತಾಯಿದ್ದಾರೆ. ಆಮೇಲೆ ಅವ್ರ ಕಾಮಿಡಿ ಅಂತೂ ಭಾಳ ಇಷ್ಟ. ಗಿಲ್ಲಿಯವ್ರ ಕಾಮಿಡಿ ಇದೆಯಲ್ಲ, ಅದು ಪ್ರತಿದಿನ ನಾವು ಹೋದರೆ ಕಾಫಿ ಕುಡಿಯೋಕೆ ಹೋದರೆ, ಇಲ್ಲ ತಿಂಡಿ ತಿನ್ನೋಕೆ ಹೋದಾಗ, ಸುಮ್ಮನೆ ಮಾಮೂಲಿಯಾಗಿ ಮಾತಾಡಿದಾಗೋ ಬಿಗ್ ಬಾಸ್ ಅಲ್ಲಿ ಯಾರಾದರೂ ಮಾತಾಡಿದಾಗ ಯಾರ ಬಾಯಲ್ಲಿ ನೋಡಿದ್ರು ಬಿಗ್ ಬಾಸಲ್ಲಿ ಗಿಲ್ಲಿಯವ್ರು ಗೆಲ್ಲಬೇಕು ಅಂತಲೇ ಹೇಳೋದು. ಆಮೇಲೆ ಎಲ್ಲರೂ ಇವಾಗ ಏನಾಗಿದೆ, ಇನ್ನೊಂದು 3-4 ದಿನ ಇರೋದ್ರಿಂದ ಎಲ್ರಿಗೂ ಒಂದೇ ಆಸೆ, ಗಿಲ್ಲಿಯವ್ರು ಗೆಲ್ಲಬೇಕು ಈ ಸರಿ. ಸರ್, ತಾವು ಲಾಸ್ಟ್ ಸೀಸನ್ಗಳನ್ನ ನೋಡ್ತಾ ಇದ್ರ, ಕಳೆದ ಸೀಸನ್ಗಳಿಗೆ ಹೋಲಿಸಿದರೆ ಸೀಸನ್ 12ರ ಸೀಸನ್ ಯಾವ ರೀತಿ ಡಿಫ್ರೆಂಟ್ ಅನಿಸುತ್ತೆ ಅಂತ? ಸರ್, ನಾವು ನಮಗೆಲ್ಲರಿಗಿಂತ ಈ 12 ಸೀಸನ್ ಇದೆಯಲ್ಲ, ಇದು ಭಾಳ ಇಷ್ಟ ಆಗಿದೆ. ಆಮೇಲೆ ಬಿಗ್ ಬಾಸು ನಾವು ಪೂರ್ತಿಯಾಗಿ ನೋಡಿರೋದು ಇದೇ ಫಸ್ಟ್ ಸೀಸನ್. ನಾವು ಫಸ್ಟ್ ಸೀಸನ್ 12ನೇ ಸೀಸನ್ನೇ ನೋಡಿ. ಅದು ಏನಕ್ಕೋಸ್ಕರ ಅಂದರೆ ಈ ಗಿಲ್ಲಿ ಕಾಮಿಡಿಗೋಸ್ಕರ ನಾವು ನೋಡಿದ್ದೀವಿ. ಅವರು ಮಾಡೋವಂಥ ಕಾಮಿಡಿ ತುಂಬ ಭಾಳ ಇಷ್ಟ. ಆಮೇಲೆ ನನ್ನ ಮಗಳು ಕೂಡ ಅಷ್ಟೇ, ಗಿಲ್ಲಿ ಮಮ್ಮ ಅಂತಾಳೆ. ಅವ್ರು ಮಾಡೋವಂಥ ಡೈಲಾಗ್ಗಳು ಹೊಡೆಯೋದಾಗಲಿ ಪ್ರತಿಯೊಂದೂ ಅವಳ ಬಾಯಲ್ಲೂ ಅದೇ ರೀತಿ ಮಾತಾಡೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ನಾವು ಏನು ಮನೆ ಮಂದಿಯೆಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ತೀವಿ ಬಿಗ್ ಬಾಸ್. ತುಂಬ ಖುಷಿಯಾಗುತ್ತೆ ಸರ್. ಬಿಗ್ ಬಾಸಲ್ಲಿ ಈ ಸರಿ ಗಿಲ್ಲಿಯವರೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ಸರ್, ಅವ್ರಿಗೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಮುಂದಿನ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಗಬೇಕೆನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಶುಭ ಹಾರೈಸ್ತೀರಂತ? ಸರ್, ಈ ಕನ್ನಡ ಚಿತ್ರರಂಗದಲ್ಲಿ ಅವರು ದೊಡ್ಡ ನಟನ ಆಗಬೇಕು, ಒಳ್ಳೆ ಹಾಸ್ಯ ನಟ, ನಾಯಕ ನಟನ ಆಗಬೇಕು ಅಂತ ನಮ್ಗೆ ಇಷ್ಟ ಅಂತ ನಾವು ಹೇಳಿ. ಆಮೇಲೆ ಈಗ ಕನ್ನಡ ಚಿತ್ರರಂಗ ಏನಾಗಿದೆ, ಭಾಳ ಕುಸಿತಾ ಇದೆ. ಈ ಟೈಮಲ್ಲಿ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿ ಅವ್ರು ಆದಷ್ಟು ಬೆಳಿಬೇಕು. ಆಮೇಲೆ ಅವ್ರು ಒಳ್ಳೆ ಪ್ರತಿಭೆ ಇದೆ. ಅವರು ಗಿಲ್ಲಿ ಅವ್ರಿಗೆ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಹಾಸ್ಯ, ಅವರು ಪ್ರತಿಯೊಂದೂ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಕನ್ನಡ ಚಿತ್ರರಂಗ, ನಮ್ಮ ಕನ್ನಡಿಗರು ಇವಾಗಲೂ ಸಪೋರ್ಟ್ ಮಾಡ್ತಾರೆ, ಮುಂದೆನೂ ಸಪೋರ್ಟ್ ಮಾಡ್ತಾರೆ. ನಾವೆಲ್ಲರೂ ಗಿಲ್ಲಿಯವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ಬಯಸ್ತೀವಿ ಸರ್. ನಮಸ್ತೆ, ನಾನು ಈ ಗ್ರಾಮದ ಪಂಚಾಯತಿ ಸದಸ್ಯರು DL ಓಂ ಪ್ರಕಾಶ್ ಅಂತ, ಒಂದು ಸೊಸೈಟಿಗೆ ಅಧ್ಯಕ್ಷರು ಕೂಡ. ಈ ದಡದಪುರ ಗ್ರಾಮ ನೀವೇ ನೋಡಿದಂಗೆ ಸುತ್ತಿ ವಲಸಿ ಎಲ್ಲಿಂದಲೋ ಬಂದು ಎಲ್ಲೋ ಬರಬೇಕು. ಇಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಇವತ್ತು ರಾಜ್ಯಾದ್ಯಂತ ದೇಶವನ್ನು ಗಡಿ ಕಾಯ್ತಕ್ಕಂಥ ಸೈನಿಕರು ಕೂಡ ಗಿಲ್ಲಿಗೆ ವೋಟ್ ಮಾಡ್ತಾರೆ ಅಂತ ಹೇಳಿ ಅವರು ವೋಟ್ ಮಾಡಿದ್ದಾರೆ ಅಂತ ಅಂದರೆ, ಅವರ ಒಂದು ಒತ್ತಡವನ್ನು ಎಲ್ಲೋ ಗಿಲ್ಲಿಯವರ ಒಂದು ನಗುಸೋದ್ರ ಮುಖಾಂತರ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಇವತ್ತು ಗಿಲ್ಲಿ ಒಬ್ಬ ಒಂದು ಕಾಮಿಡಿ ಮೆನ್ ಅಲ್ಲ, ಅವರೊಬ್ಬರು ಬರಹಗಾರರು. ಅವರು ಅತ್ಯುತ್ತಮ ಬರಹಗಾರರು, ಕಥೆಗಳನ್ನು ಬರೆದಿದ್ದಾರೆ, ಅವ್ರದ್ದೇ ಸ್ವಂತ ಡೈಲಾಗ್ಗಳನ್ನ ಬರೆದಿದ್ದಾರೆ. ಇಷ್ಟೆಲ್ಲ ಡೈಲಾಗು ಕಥೆಗಳನ್ನು ಬರೆದು ಈ ಒಂದು ಎಲ್ಲ ಒಂದು ಶೋಗಳಲ್ಲಿ ಅವರು ನಿಮಗೆ ಗೊತ್ತು
ಎಲ್ಲಾದರೂ ರನ್ನರ್ ಆಫಿಗೆ ಮಿಂಚಿದ್ದಾರೆ. ಈ ಒಂದು ಬಿಗ್ ಬಾಸಲ್ಲಿ ವಿನ್ನರ್ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಆಶಯ, ಹಾಗೂ ರಾಜ್ಯದ ಜನತೆ ಆಶಯ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶಯ, ಹಾಗೂ ಯೂಟ್ಯೂಬರ್ಸು ಏನು ಅವ್ರು ಗಿಲ್ಲಿ ಬಗ್ಗೆ ವೀಡಿಯೋ ಮಾಡಾಕ್ತಾರೆ ಅವರ ಆಶಯ, ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳ ಆಶಯ, ನನ್ನ ಸ್ನೇಹಿತರ ಆಶಯ, ಹಾಗೂ ಪುಟ್ಟ ಮಕ್ಕಳ ಆಶಯ ಗಿಲ್ಲಿ ಅನ್ನೋರು ಇವತ್ತು ಬಿಗ್ ಬಾಸ್ 12 ಗೆಲ್ಲಬೇಕು ಅನ್ನೋದು. ಅವರು ಗೆದ್ದು ಬರಲಿ, ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಗೆದ್ದು ಬಂದಾಗ ಊರಲ್ಲಿ ಒಂದು ಹಬ್ಬದ ವಾತಾವರಣ. ನಾಳೆ ಸಂಕ್ರಾಂತಿ, ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು. ಈ ದಿನ ಸಂಕ್ರಾಂತಿಯಿಂದ ಮುಂದೆ ಒಂದು ಸಿಡಿ ಹಬ್ಬ ಅಂತ ಬರುತ್ತೆ ಊರಿಗೆ ಫೆಬ್ರವರಿ ತಿಂಗಳಲ್ಲಿ, ಅದು ದೊಡ್ಡ ಹಬ್ಬವಾಗುತ್ತೆ ನಮ್ಮಲ್ಲಿ ಅಂತ ಹೇಳ್ತಾ ನಾನು ಅವ್ರು ಗೆದ್ದು ಬರಲಿ. ಸ್ವಾಗತ ಮಳವಳ್ಳಿಯಿಂದ ಒಂದು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮುಖಾಂತರ ಬಹಳ ಅದ್ಧೂರಿಯಾಗಿ ಮಾಡೋಣ ಅಂತ ಇದ್ದಾರೆ. ಈಗಾಗಲೇ ಕೂಡ ಮದ್ದೂರು ಮತ್ತು ರಾಮನಗರ ಭಾಗದ ಒಂದು ಯುವಕ ಮಿತ್ರರು ಒಂದು ಬೈಕ್ ರ್ಯಾಲಿಗಳನ್ನು ಮಾಡಿದ್ದಾರೆ. ಅದರಿಂದ ಮಳವಳ್ಳಿಯಿಂದ ಎತ್ತಿನ ಗಾಡಿ ಮುಖಾಂತರ ಭಾಳ ವಿಶೇಷವಾಗಿ ಅವ್ರನ್ನ ಇಲ್ಲಿಗೆ ಕರ್ಕೊಬರಬೇಕು ಅಂತ ನಮ್ಮ ಆಸೆ ಇದೆ. ಡೊಳ್ಳು ಕುಣಿತ ಮೆರವಣಿಗೆಯಲ್ಲಿ ನೋಡೋಣ, ಅದಕ್ಕೆ ಎಷ್ಟು ಕಾರಣಕರ್ತ ಕಾಯಬೇಕಾಗುತ್ತೆ. ಯಾವ ಟೈಮಲ್ಲಿ ಅವ್ರು ಬರ್ತಾರೆ ಅನ್ನೋ ಸ್ವಲ್ಪ ಇನ್ನೂ ಸೋಮವಾರ ಏನೋ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಕಪ್ಪು ಗೆದ್ಕೊಬರಬೇಕು ಅನ್ನೋದು ನಮ್ಮ ಆಸೆ. ಗೆದ್ಕೊಂಡು ಬರಲಿ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಗಿಲ್ಲಿ ಇರೋ ತನಕ ಅವ್ರ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಎಲ್ರಿಗೂ ಭಾಳ ಖುಷಿ ಆಗುತ್ತೆ ಸರ್. ವೀಕ್ಷಕರು, ಇದಿಷ್ಟು ಗಿಲ್ಲಿ ನಟ ಹುಟ್ಟೂರಾಗಿರ್ತಕ್ಕಂಥ ದಡದಪುರದ ಗ್ರಾಮ ಪಂಚಾಯತಿ ಸದಸ್ಯರ ಮಾತುಗಳು. ಒಂದು ವೇಳೆ ಗಿಲ್ಲಿ ಗೆದ್ದದ್ದೇ ಆದಂಥ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯ ಮೂಲಕ, ಎತ್ತಿನ ಗಾಡಿಯಲ್ಲಿ ಅವರನ್ನ ಮೆರವಣಿಗೆ ಮಾಡುವ ಮೂಲಕ ನಮ್ಮ ಹುಟ್ಟೂರಿಗೆ ಅವರನ್ನ ಸ್ವಾಗತ ಮಾಡಿಕೊಳ್ಳುತ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅವರ ಮನೆಯನ್ನು ಹುಡುಕಿಕೊಂಡು ಅವರ ತಂದೆ ತಾಯಿಯನ್ನು ಸನ್ಮಾನಿಸಲು ಬೆಂಗಳೂರಿನಿಂದಲೂ ಕೂಡ ಅವರ ಅಪಾರ ಅಭಿಮಾನಿಗಳು ಬಂದಿದ್ದರು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ದ್ರಾಪುರ್ಮಠ್, ವಿಶ್ವವಾಣಿ ಟಿವಿ, ಮಳವಳ್ಳಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.